ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಇವತ್ತು ವಿಶೇಷ ಅಂದರೆ ಸ್ವಲ್ಪ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹುಡುಗರದೆಲ್ಲ ಕಾಫಿ ಹಾಲೆಲ್ಲ ಆಗಿದೆ. ಅಂದರೆ ಸುಮಂತವ್ರು ಕೂಡ ಗದ್ದೆಗೆ ಹೋಗಿದ್ರಲ್ಲ. ಅಂದರೆ ಇವತ್ತು ವಿಶೇಷ ಏನಪ್ಪ ಅಂದರೆ ಬೇಗ ಲಾಗ್ ಶುರು ಮಾಡೋಕ್ಕೆ ಅಮ್ಮ ಸ್ವಲ್ಪ ಆಚೆ ಹೋಗ್ತಾಯಿದ್ದಾರೆ. ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದಾರಂತೆ ಅವ್ರ ಸಿಸ್ಟರ್ ಜೊತೆ. ಹಂಗಾಗಿ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಅಮ್ಮಂಗೆ ಎಲ್ಲ ನಾಷ್ಟ ಮಾಡ್ಕೊಟ್ಬಿಟ್ರೆ ಹೋಗೋಕ್ಕೆ ಸರಿ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಪೊಂಗಲ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಅಂದರೆ ಸ್ವಲ್ಪ ಅಲ್ಲಿ ಅನ್ನ ಉಳ್ದ್ಬಿಟ್ಟಿತ್ತು. ಹಂಗಾಗಿ ವೇಸ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಜಾಸ್ತಿ ಏನು ಐಟಮ್ ಮಾಡ್ಬಿಟ್ಟು ತಿನ್ನಲ್ಲ. ಹಂಗಾಗಿ ಇದನ್ನೇ ಸೇರಿಸಿ ಪೊಂಗಲ್ ಕಾಣಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಪೊಂಗಲ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾಷ್ಟ ಮಾಡಿಬಿಟ್ಟು ಹುಡುಗನ ಪಾಪ ರೆಡಿ ಮಾಡಿ ಕಳಿಸ್ಬಿಡೋಣ ಅಷ್ಟೇ. ಇನ್ನೂ ನನಗಿಲ್ಲ. ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಚೆನ್ನಾಗಿ ಬಂದಿದೆ. ಎಣ್ಣೆಕಾಳು ಅಂದರೆ ಬಾಟಲು ಹೇಗಿದೆ? ಚೆನ್ನಾಗಿದೆಯಾ? 2 ಬಾಟಲ್ಗೆ 240 ರೂಪಾಯಿನ ಕೊಟ್ಟೆ ನಾನು. ನಿಮಗೂ ಇಷ್ಟ ಆದರೆ ತೊಗೊಳ್ಳಿ. ಚೆನ್ನಾಗಿದೆ ಮಾತ್ರ. ಹಾಗೆ ನೀಟಾಗಿ ವಾಶ್ ಕೂಡ ಮಾಡ್ಕೊಬೋದು. ಅಂದರೆ ಹಾಕ್ಬಿಟ್ಟು ಹಿಂಗೆ ಸೋಪಲ್ಲಿ ಕುಲ್ಕುರೆ ಚೆನ್ನಾಗಿ ಹೋಗುತ್ತೆ. ಹಂಗಾಗಿ ತೊಗೊಂಡಿದ್ದೀನಿ. ನೋಡಿ ಬೇಕಾದ್ರೆ ತೊಗೊಳ್ಳಿ. ನೀವು ಕೂಡ ಯೂಸ್ ಮಾಡಿ. ಎಣ್ಣೆಕಾಯಿ ಹಾಕಿಟ್ಟಿದ್ನಲ್ಲ ಅಷ್ಟರಲ್ಲಿ ಸ್ವಲ್ಪ ಇದು ಅನ್ನ ಹುಡಿ ಮಾಡ್ಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂತ ಮಾಡ್ಕೊತಾಯಿದ್ದೀನಿ ನಾನು. ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ತಾನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಂದರೆ ಏನಪ್ಪ ಇವರು ಫಿಲ್ಟ್ರ್ ಹಾಕ್ತೇನೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೋದು. ನಾನು ಜಾಸ್ತಿ ಹಾಕಿ ಫಿಲ್ಟ್ರ್ ಯೂಸ್ ಮಾಡಲ್ಲ. ನಾನು ನ್ಯಾಚುರಲಾಗಿ ಮಾಡ್ತೀನಿ. ನ್ಯಾಚುರಲಾಗಿ ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಇನ್ನು ನಾವು ಕೂಡ ಆಚೆ ಹೋಗಲೇ ಇಲ್ಲ. ನೀವೇ ಸ್ಪೆಷಲ್ ಇದ್ದೇನು. ಇನ್ನು ರಾತ್ರಿ ಮಾಡಿದ್ದು ಅಡುಗೆ ಕೂಡ ಸ್ವಲ್ಪ ಹಂಗೆ ಉಳ್ಕೊಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಪೊಂಗಲ್ನೇ ಮಾಡ್ತಾಯಿದ್ದೀನಿ ನಾನು. ಎಲ್ಲ ನೀಟಾಗಿ ಸ್ವಲ್ಪ ಉಟ್ಕೊಂಡ್ರೆ ಅದು ಗಮ್ಮಂದಿದ್ದು ಚೆನ್ನಾಗಿರುತ್ತಲ್ಲ ಟೇಸ್ಟು ಅಷ್ಟೇ. ನೀವು ಹಾಗೆಯೇ ಮಾಡ್ಕೊಳ್ಳಿ. ಅಂದರೆ ಒಬ್ಬೊಬ್ರು ಏನು ಮಾಡ್ತೀರಾ, ನೀರೊಳಗಡೆಗೆ ಹಾಕ್ಬಿಟ್ಟು ಒಂದೇ ಸಲ ಎಲ್ಲ ಕೂಗಿಸ್ಬಿಡ್ತೀರ. ಕೂಗಿಸ್ಬಿಟ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಅದು ಹುರ್ಕೊಳ್ಳಿ ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಕೂಡ ಹಾಕಿದ್ನಲ್ಲ ಎಲ್ಲ ಕೂಡ ಮ್ಯಾಶ್ ಆಗಿದೆ. ನೀಟಾಗಿ ರುಬ್ಕೋಬೇಕು ಅಂತಂದರೆ ಎಲ್ಲ ಚೆನ್ನಾಗಿರಿ ಅಷ್ಟೇ. ಏನೇನು ಆಗಲ್ಲ ಹೆಚ್ಚಿಕೊಂಡು. ಈಗ ಅಂತ ನೀರು ಕೂಡ ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಬಿಸಲು ಬಂದು ಅಂತಂದರೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಆಮೇಲೆ ಹಾಕಿದ್ಕೊಂಡು ಈಗ ಹಾಕಿದ್ಕೊಂಡು ಡಿಫ್ರೆಂಟ್ ಏನಾಯ್ತಲ್ಲ, ಸ್ವಲ್ಪ ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನೀವೇನಾರು ಬೇಡ ಅಂದರೆ ಸ್ಕಿಪ್ ಮಾಡಿ, ಏನಾಗಲ್ಲ. ನೆಕ್ಸ್ಟು ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಆಮೇಲೆ ತುಂಬ ಉಪ್ಪ ಆಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ
ಒಂದ್ಸಲ ತಿರುಗಿ ಬರೋಣ ವಾಪಸ್ ಅಂತ ಕೆಲಸ ಇದೆ ಆಚೆ. ಬಾಸು ತಿಂಡಿ ಬೇಕಂದ್ರೆ ತಿಂಡಿ ಕೇಳ್ಕೊಂಡು ಹೋಗ್ತಾ ಇದ್ದೇನೆ. ತಿಂಡಿ ತಗೊಂಡು ಏನಾಗಿ ತಿನ್ನಕ್ಕೆ ತಿನ್ನಪ್ಪ ಅಲ್ಲ ಇದೆ ನೋಡಪ್ಪ ತಗೊಂಡು ಹಾಕು. ಅಲ್ಲಿ ಅಂಗಡಿಗೆ ತಗೊಂಡಿಕೊಡು. ಅಲ್ಲಿ ಚಿಕನ್ ಕೊಟ್ಟು ಬರೋ ಅಜ್ಜಿಗೆ ಅಜ್ಜಿ ಅದೇನೋ ಕೊಡ್ತಾರಂತೆ ತಗೊಂಡೋಗಿ ಅಂಗಡಿಗೆ ಕೊಟ್ಬಿಡ್ಬ. ತಗೊಂಬ. ನಿಮ್ಗೆ ಬಿಸ್ಕೆಟ್ ಕೊಡ್ಲಾ? ಬೇಡ ಹೋಗಿ ನೀವು ಆಟಾಡೋಗಿ. ಬಾಯ್ ಮೇಡಮ್. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ಹೋಗಿ ಈಗ ಆಟಾಡೋಗಿ. ನಂಗೆ ಸ್ವಲ್ಪ ಕೆಲಸ ಐತೆ. ಆಟಾಡೋಗಿ. ಏನಮ್ಮ 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 ಅಲ್ಲಿ ಹಾಯ್. ಇನ್ನು ಬೆಳಿಗ್ಗೆ ಟೈಮ್ಗೆ ಒಂದೇ ಕೆಲಸ, ನಮ್ಗೆ ಇನ್ನೇನು ಕೆಲಸ ಇರಲ್ಲ. ಇನ್ನು ಅಮ್ಮ ಬೇರೆ ಪಾತ್ರೆ ತೊಳೆದಿರ್ತೀನಿ. ಪಾತ್ರೆ ತಗೊಟ್ರು ಅಂತ ಅಮ್ಮನ ಪಾತ್ರೆ ಬಸ್ ಬೇರೆ ಕೊಡಬೇಕು. ಇನ್ನು ಕೈ ಬೀಳ್ತಾನ ಇವತ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಇವನ ಜೊತೆ ಆಡ್ಕೊಳ್ತಿರ್ತಾನೆ. ಅವನು ಕೈ ಬಿಟ್ಟರೆ ಏನಾದರೂ ಮಾಡ್ಬೋದು. ಬಾಸ್ ಎಲ್ಲದಕ್ಕಿಂತ ಹೆಚ್ಚಲ್ಲ. ಕೈ ಬಿಡೋಕೆ ಹೇಳ್ತಾರಲ್ಲ ಯಾವಾಗಲೂ. ಇನ್ನೇನು ಮಾಡೋಕ್ಕಾಗಲ್ಲ ಇವನು ಸವಾಸ. ಅದಕ್ಕೆ ಹೇಳೋದು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರೆ ನನಗೆ ರಿಸ್ಕು. ಎಲ್ಲ ಕೆಲಸನೂ ಬೇಗನೂ ಆಗುತ್ತೆ. ಇನ್ನು ಕಾರ್ಮೆಂಟ್ ಆಗುತ್ತೆ ನಮಗೆ ಅಂತ ಆ ರೀತಿ ಕೆಲಸ. ನಾವು ಕಬೋರ್ಡ ನೀಟಾಗಿ ಮಾಡಿಸ್ಕೋಬೇಕು. ಫಸ್ಟು ಏನು ಕೆಲಸ ಮಾಡ್ಬೋದು ನಾವು ಮನೆ ಕೆಲಸ ಮಾಡಿಸ್ಬೇಕು. ಫಸ್ಟ್ ಕಬೋರ್ಡ್ ಮಾಡಿಸ್ಕೋಬೇಕು. ಎಲ್ಲ ಇಷ್ಟಿಷ್ಟು ಮಾಡಿಸಿದ್ದಾರೆ. ಮಾತಾಡಿ ಸರಿ ಪಾತ್ರೆ ತಗೋಣ. ಏನಕ್ಕೆ ಬರೋಣ ಇಲ್ಲ ಬಳ್ತಿದ್ದಾನೆ. ಮಾತಾಡ್ಸಿ. ಯಾಕಪ್ಪ ಹೇಳ್ತಾ ಇರೋದು ಸಿನಿಮಾ? ಅಮ್ಮ ಅಮ್ಮ ಅಂತಾನೆ ಯಾವಾಗಲೂ. ಏನು ಕ್ಲೀನ್ ಮಾಡಿಲ್ಲ ನೀನು, ಆಚೆ ಓದ್ವಲ್ಲ ಅಂತ ಅಂದ್ಬಿಟ್ಟು ಏನು ಕೆಲಸನೂ ಮಾಡಿಲ್ಲ. ಎಲ್ಲ ಹಂಗಂಗೆ ಇದೆ ಕೆಲಸ. ಮಾತ್ರ ಫುಲ್ ಪೆಂಡಿಂಗಲ್ಲಿದೆ ಕೆಲಸಗಳು. ಕೊಟ್ಟೆ ಅಮ್ಮ ಮನೆ ಒಂದಿನ ಇಲ್ಲ. ಅದಕ್ಕೆ ನೋಡಿ ಯಾವ ಥರ ಇದೆ. ಏನೋ ಕ್ಲೀನ್ ಮಾಡಿ ಯಾಕಪ್ಪ ಅಳ್ತಿದ್ದಲ್ಲ? ಅಭಿಯಪ್ಪ ಅಲ್ವಾ? ತಗೊಳ್ಳಿ ಅಜ್ಜಿ ಕೊಡು. ಕೊಟ್ಬಿಟ್ಟು ಬರೋಗ. ರಾತ್ರಿ ಅಯ್ಯೋ ಇದು ಶೀತ ಬೇರೆ ಆಗ್ಬಿಟ್ಟಿದೆ. ನೀರು ವ್ಯತ್ಯಾಸಕ್ಕೆ ರಾತ್ರಿ ಸುಮಂತ್ ಅವ್ರು ಹೇಳಿದರು ಅಲ್ಲಿ ಚೇಂಜ್ ಇದೆ, ಹುಡುಗರಿಗೆ ಸಿಕ್ಕರೆ ಎತ್ಕೊಬಿಡ್ತಾರೆ, ಬಾಯಿಗೆ ಹಾಕೊಬಿಡ್ತಾರೆ, ಎತ್ತಿಡು ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಟಿರಲಿಲ್ಲ. ಇವತ್ತು ಬೇಗ ಕ್ಲೀನ್ ಮಾಡಬೇಕಲ್ಲ ಮನೇನ. ರೂಮ್ ಅಂತೂ ನೋಡೋಕ್ಕೆ ಆಗ್ತಿಲ್ಲ. ಫಾಸ್ಟಾಗಿ ಬಂದುಬಿಡೋಣ ಎಲ್ಲ. ನಾನು ಒಂದು ಸೆಕೆಂಡ್, ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದುಡ್ಡನ್ನ ಏನು ಮಾಡೋದು ಅಂತ ಗೊತ್ತಾಗದೆ ಬಂದು ಈಗ ಅವ್ರಿಗೆ ಸಿಕ್ಕಿದ್ರೆ ಕಷ್ಟ, ಇಲ್ಲ ಅಲ್ಲೇ ಬಿಟ್ಟರು ಕಷ್ಟ ಅಂತ ಅಂದ್ಬಿಟ್ಟು ಗೋಲ್ಕುಕ್ಕೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಕ್ಲೀನ್ ಮಾಡಿಲ್ಲ. 10 ರೂಪಾಯಿ ಬೀರ್ನ ಲಾಗ್. ನಾನು ಇನ್ನೊಂದು ಸಲ ಎಲ್ಲನೂ ತೋರಿಸ್ತೀನಿ. ಇದು ನನ್ನ ಲಾಗ್ನ ನೋಡಬೇಕು ಅಂತ ಆಸೆ ಪಟ್ಟರೆ ನಿಜ ತೋರಿಸ್ತೀನಿ. ನನ್ನ ಬಾಡ್ರಬ್ಬು ನನ್ನ ಬೀರ್ ನೋಡಬೇಕು ಅನ್ನೋ ಕುತೂಹಲ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಮಿಸ್ ಮಾಡಿದೆ. ಮಾತ್ರ ಒಂದು ಮಾತು ಕೇಳಬೇಕು. ಏನಪ್ಪ ಅಂತಂದರೆ ನಿಮಗೂ ನನಗೆ ಮನೇಲಿ ಮಾಡೋ ಪೊಂಗಲಿಗಿಂತ ಮದುವೆ ಫಂಕ್ಷನಲ್ಲಿ ಮಾಡೋ ಪೊಂಗಲ್ ಇಷ್ಟನ ಅಂತ. ಯಾಕಪ್ಪ ಅಂತಂದರೆ ನಾನು ಮಾಡೋಕ್ಕಿಂತ ಹೆಚ್ಚಾಗಿ ಆಮೇಲೆ ನಮ್ಮಮ್ಮ ಯಾರು ಮಾಡಿಕೊಟ್ರು ಅಷ್ಟು ಇಷ್ಟ ಆಗೋಲ್ಲ. ಮದುವೆ ಫಂಕ್ಷನಲ್ಲಿ ಚೆನ್ನಾಗಿ ತಿಂತೀನಿ ಅಂತ ಸುಮಂತ ನಿಲ್ಲಿಸ್ತಾನೆ ಯಾವಾಗಲೂ. ಹಂಗಾಗಿ ನಿಮಗೂ ಮದುವೆ ಮನೆಯದಂದ್ರೆ ಪೊಂಗಲ್ ಇಷ್ಟನ. ನಿಧಾನ ಕೇಳಬೇಕು. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಜನವರಿ, ಫೆಬ್ರವರಿ ಹಾಂ ಹೇಳಬೇಕು. ಹೇಳೋರು ಮಾತ್ರ. ಜನವರಿ ಹೇಳೋ. ಜನವರಿ ಹೇಳೋ. ಜನವರಿ, ಹಾಂ, ಫೆಬ್ರವರಿ, ಹಾಂ, ಮಾರ್ಚ್, ಹಾಂ, ಏಪ್ರಿಲ್, ಹಾಂ, ಮೇ. ಹಾಂ. ಡೈರಿ ಮಿಲ್ಕ್ ಅಂದ್ರೆ ಇಷ್ಟನಾ ನಿಂಗೆ? ಎಷ್ಟೆಷ್ಟು ಚಿನ್ನ? 10.
ಒತ್ತಿಂತೀಯ ನೀನು? ಚೆನ್ನಾಗೈತಾ ಗುಬ್ಬಿ? ಗುಬ್ಬು ಚೆನ್ನಾಗೈತಾ? ಚೆನ್ನಾಗೈತಾ? ಅಯ್ಯ ನೋಡಮ್ಮ ಬೆಳಗಿಯ ಸಿನಿಮಾ ಏನು ಮಾಡ್ತಿದ್ಯಾ? ಕುತ್ತಿ ಏನು ಮಾಡ್ತಾ ಇದ್ದೀರಾ? ಅದು ಗಣೇಶನ, ಅದು ಸಾಯಿಬಾಬಾ. ಅದು ಕೈಲಿರೋದು ಗಣೇಶ. ಅವರೆಲ್ಲ ಕೂರಿಸ್ಬಿಟ್ಟು ಏನು ಮಾಡ್ತಾ ಇದೀಯಾ? ಪೂಜೆ. ನಾನು ಕೂತ್ಕೊಂಡು ಓದ್ಲಾ? ನೀವು ಕೂತ್ಕೊಂಡು ಆಟ ಆಡ್ತೀರಂಗ್ರೆ? ಹ್ಞೂ ಈಗ ಚೆಂದ ಆಯಿತು ಬಿಡಿ ಮರೆ. ಇವರೊಬ್ರು ಇದ್ದಾರೆ ಸ್ಲೀಪರೆಲ್ಲ ತೆಗ್ದು ಹಾಕ್ತವ್ರೆ. ಮುದ್ದು ಗುಬ್ಬು ಬಾರಪ್ಪ ಈ ಕಡೆ. ಸಿನಿಮಾ ಬಾ ಪಾಪ. ಅದು ಆಡ್ಮರಿಗೆ ಹುಷಾರಿಲ್ಲ, ತೊಕುರಿ ಮರಿಗೆ ಹುಷಾರಿಲ್ಲ. ಅದಕ್ಕೆ ಯಾಕೆ ಅಂದರೆ ಹ್ಞೂ ಅಲ್ಲೆಲ್ಲ ಆಡಿದ್ದು ಸಾಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೂ ಬಂದಿದ್ದೆ ಆಟ ಆಡೋಕ್ಕೆ. ಸ್ಕೂಟ್ರ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ. ಏನು ಮಾಡೋಕ್ಕಲ್ಲ, ಈ ಮಕ್ಳನ್ನ ತಡಿಬೇಕು ಅಂದರೆ ಆಚೆನೇ ಬಿಡಬೇಕು ಆಟ ಆಡೋಕ್ಕೆ. ಇಲ್ಲೊಬ್ರು ಸಾಹೇಬ್ರು ನಾವೇ ಎತ್ಕೊಂಡಿದ್ದೀವಿ. ಏನೋ ಮುಗಿಸ್ಕೊಂಡು ಸಂಜೆ ಆಯ್ತಲ್ಲ, ಒಳಗಡೆ ಬಂದರೆ ಇಲ್ಲೂ ಕೂಡ ನಿಲ್ಲಿಸಿಲ್ಲ ಇವ್ರ ಆಟನ. ಅವ್ನು ಆಟ ಆಡ್ತಾನಂತೆ, ಓದಲ್ವಂತೆ. ನಾನು ಕುತ್ಕೊಂಡು ಎಲ್ಲನೂ ಓದ್ಕೊಂಡು ಎಲ್ಲ ನೋಡ್ಕೋಬೇಕಂತೆ ನನಗೆ. ಹಂಗಂದ್ಬಿಟ್ಟು ನನಗೆ ಬುಕ್ ಕೊಟ್ಬಿಟ್ಟಿದ್ದಾನೆ, ನೀವೇ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಂಥ ಮಕ್ಕಳು ಎಲ್ಲಿ ಸಿಗ್ತಾರೆ ಹೇಳಿ? ಇವೆಲ್ಲ ಸಿಗೋದು ಏನಿದ್ರು ನಮ್ಮ ಕರ್ನಾಟಕದಲ್ಲೇ ಸಿಗೋದು ಜಾಸ್ತಿ. ಯಾಕಂದ್ರೆ ಬೇರೆ ದೇಶದಲ್ಲಿ ಸಿಗೋಲ್ಲ. ಆ ಕಡೆ ಎಲ್ಲ ಓದೋದು ಜಾಸ್ತಿ. ಯಾಕಂದರೆ ಅವರೆಲ್ಲ ತೋರಿಸಿರ್ತಾರೆ ಕಷ್ಟ ಎಲ್ಲನೂ. ನಮ್ಮ ಕಡೆ ಆಗಲ್ವಲ್ಲ ಮಕ್ಕಳು ಅಂತಂದರೆ ಫ್ರೀಡಮ್ಮೆ. ನಾನು ಸಡನ್ನಾಗಿ ನಾನೇ ಓದೋಕ್ಕೆ ಬಿಟ್ಟಿದ್ದಾನೆ ಬಾಸು. ಹಂಗಾಗಿ ಓದಬೇಕಂತ ನಾನೇ ಓದ್ಕೋತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳೋದ್ಮೇಲೆ ಕೇಳಲೇಬೇಕಲ್ಲ. ಸುಮ್ಮನೆ ದುಡ್ಡು ಕಟ್ಟು ಫೀಸೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ. ಇವ್ರ ಜೊತೆಲಿ ಆಡ್ಕೊಂಡು ಏನು ಅವ್ರು ನೋಡ್ತಾಯಿದ್ದೋ. ಅದರಲ್ಲಿ ಇದು ಇನ್ಸಿಡೆಂಟ್ ನೋಡಿ ತುಂಬಾ ಬೇಜಾರಾಗ್ತಿತ್ತು. ಹೇಗೆ ಅಂತಂದರೆ, ನಾವು ಮದುವೆ ಆದಮೇಲೆ ನಾವು ಕೂಡ ಈಗ ಆಸೆ ಪಡ್ತೀವಿ, ಈಗ ಅಮ್ಮನ ಕೈಲಿ ತಿನ್ನಿಸ್ಕೋಬೇಕು. ಆಗೆಲ್ಲ ತಿನ್ನಿಸ್ಕೊಳ್ಳಿಲ್ಲ. ಈಗ ಮದುವೆ ಆದಮೇಲೆ ಅಂತ ತುಂಬ ಮಿಸ್ ಮಾಡ್ಕೋತೀವಿ ಮಕ್ಕಳ ಥರ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್.